ವಾಕ್ಯವನೆಲ್ಲ ಮೋದರಿ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ಗುಣಿಗೆ ಮಣಿಯುವೆನು ಸಾಧು ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ಸಿದ್ಧಿಯ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳು ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಪರ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ದೈವ ಶ್ರೀ ತಿಳಿಸಿದ್ದ ಸಿದ್ಧರೂಢರಿಗೆ ನತನಪ್ಪೇ ಸಿದ್ಧರೂಢರಿಗೆ ನತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ದಕ್ಷಿಣಮೂರ್ತಯೇ ನಮಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಅದ್ವೈತ ಸಾರ್ವಭೌಮ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 6ನೇ ಸಂಧಿ 4ನೆಯ ಸೂತ್ರದ 12ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಬಾಹ್ಯ ಮತ್ತು ಅಂತರಂಗದ ಸವಿಕಲ್ಪ ಮತ್ತು ನಿರ್ವಿಕಲ್ಪ ಸಮಾಧಿಗಳನ್ನು ನಿರೂಪಣೆ ಮಾಡಿ, ಆ ಜ್ಞಾನ ಸಮಾಧಿಗಳನ್ನು ನೀನು ತಿಳಿದು ಅದನ್ನು ಉಳಿಸಿಕೊಂಡು ವೃತ್ತಿಯಲ್ಲಿ ನಡೆಯನ್ನು ತಂದುಕೊಂಡದ್ದಾದರೆ ಈ ಬಾಹ್ಯ ಪ್ರಪಂಚವು ಕೂಡ ನನಗೆ ಬ್ರಹ್ಮ ಸ್ವರೂಪ ಕಾಣ್ತದ ಅಂತ ಹೇಳ್ತಾ, ನಿನ್ನೆವರೆಗೂ
11ನೇ ಸೂತ್ರದಲ್ಲಿ ನೀನು ಕೂಡ ಸಮಾಧಿಯಲ್ಲಿ ಪರಮಾತ್ಮ ಸ್ವರೂಪತಿದ್ದಿ. ಕಾರಣ ಸಮ ಆದಿ ಅಂದರೆ ಸಮವಾಗಿರೋದು ಯಾವುದು? ಪರಮಾತ್ಮ ಬ್ರಹ್ಮ. ವಿಷಮವಾಗಿರೋದು ಯಾವುದು? ಜಗತ್ತು. ಅದಕ್ಕೆ ಮಹಾತ್ಮರು ಕೈವಲ್ಯ ಪದ್ಧತಿಯ ಪ್ರಥಮ ಪದ್ಧತಿಯಲ್ಲಿ 6 ನಾಲೆಂದು ವಿಚಾರಿಸು ವಿಷಮ ಸಂಸಾರ ಇದನ್ನು ಕನಸೆಂದರಿ. ವಿಷಮ ಅಂದಲ್ಲಿ ಯಾವಾಗಲೂ ಒಂದೇ ಪ್ರಕಾರ ಇರಲಾರ್ದು ಅಂದಾಗ ನಮ್ಮ ದೇಹ ಏನದ? ಇದು ವಿಷಮ. ವಿಷಮವಾದ ದೇಹದಲ್ಲಿ ಸಮನಾಗಿರುವಂಥ ಪರಮಾತ್ಮನ, ಆ ಪರಮಾತ್ಮನೇ ನಾನು ಅಂತ ನೀನು ಸಮಾಧಿ ಸ್ಥಿತಿಯಲ್ಲಿ ಚಿಂತನೆಯನ್ನು ಮಾಡಿದರೆ ಆ ಚಿಂತನಾ ದ್ವಾರದಿಂದ ಆ ಜೀವ ಪರಮಾತ್ಮನನ್ನು ಕೂಡಿದಾಗ ಅದು ಏಕತ್ವ ಸ್ವರೂಪದ ಬ್ರಹ್ಮಾನಂದವೇ ಪ್ರಾಪ್ತಿಯಾಗ್ತದಂತ ಹೇಳ್ತಾ ಬಂದರು. ಈಗ ಮುನ್ನಿನ 2 ಸಗುಣವಂ ನೀಗಿ ಪರವಶದೊಳಂ ನಿಂದು ನಿಸ್ತರಂಗ ಸುಖ ಸೆರಧಿಯನಿಸಿ ಪುನ್ನತೆಯೇ ಬಾಹ್ಯದ ವಿಕಲ್ಪ ಸಮಾಧಿ ಎಂದರು. ಮುನ್ನಿನ ಅಂದರೆ ಮೊದಲು 2 ಸಮಾಧಿ ಹೇಳಿದ್ರು. ಅಲ್ಲಿ ದೃಶ್ಯ ಮತ್ತು ಶಬ್ದ ಅಂತ 2 ಸಮಾಧಿ, ಸಗುಣ ಸಮಾಧಿ. ಅವು ಆ ಸಗುಣ ಸಮಾಧಿಗಳನ್ನ ಬಿಟ್ಟು ನಾನು ಬಿಟ್ಟ ಮೇಲೆ ಏನು ಮಾಡ್ತೀನಿ? ಬ್ರಹ್ಮ ನಾನು ಅಂತ ಚಿಂತನೆ ಮಾಡ್ತೀನಲ್ಲ. ನಾನು ಮೊದಲು ಬಾಹ್ಯ ದೃಶ್ಯ ಚಿಂತನೆ ಮಾಡ್ತಿದ್ದೆ. ಈಗ ಅವೆರಡನ್ನ ಬಿಟ್ಟು ಬ್ರಹ್ಮ ಚಿಂತನೆ ಮಾಡಬೇಕಲ್ಲ, ಉಳಿದದ್ದು ಒಂದೇ ಈಗ. ಹಾಗಾಗಿ ಆ ನಾನು ಬ್ರಹ್ಮ ಚಿಂತನೆ ಮಾಡುತ್ತೇನೆ ಎಂಬ ಸಗುಣವಂ ನೀಗಿ ಅದು ಕಾಡ ಹೋಗ್ಬೇಕಂತ ನೋಡ್ರಿ. ಹೋಗಿ ಅದು ಎಚ್ಚರವಿಲ್ಲದೆ ಮೈ ಮೆರೆತು ಬ್ರಹ್ಮದಲ್ಲಿಯೇ. ಎಲ್ಲಿ ಎಚ್ಚರ ಇರಬಾರದು? ಬಾಹ್ಯ ಅಂತರಂಗದ ಎಚ್ಚರಿಲ್ಲದೆ ಬ್ರಹ್ಮದಲ್ಲಿಯೇ ತತ್ಪರನಾಗಿ ಇರಬೇಕು. ಅದು ಇರಲಿಕ್ಕೆ ಸಾಧ್ಯ ಅದೇನೆಂದರೆ ಅವರೇ ಹೇಳಿದರು, ನಿಸ್ತರಂಗ ಸುಖ ಶರಧೀನಸಿ ಉನ್ನತಿಯೇ ಬಾಹ್ಯದ ವಿಕಲ್ಪ. ಅದಕ್ಕೆ ಪ್ರಮಾಣ ಏನು ಅಂದರೆ ತೆರೆ ಇಲ್ಲದ ಸಮುದ್ರ ಅಂತ. ಸಮುದ್ರದಲ್ಲಿ ತೆರೆ ಇದ್ದಾಗ ಎಷ್ಟು ಗದ್ದಲಾದಿಲ್ರಿ, ತೆರೆ ಇಲ್ಲದಾಗ ಎಷ್ಟು ಶಾಂತಿ ಆದಲ್ಲ. ಅದರಂತೆ ನಿನಗಾಗುವ ಹೊರಗಿನ ಒಳಗಿನ ಶಾಂತಿಗಳೇನವ ಅವು ಕೂಡ ಹೋಗಿ ಪರಮ ಶಾಂತಿಯಲ್ಲಿ ನೀನು ನಿಂತದ್ದಾದರೆ ಅಲ್ಲಿ ಏನೊಂದು ಹೋಗೋದಿಲ್ಲ, ಬರೋದಿಲ್ಲ. ವೃತ್ತಿ ಶಬ್ದದ ಕಡೆ ಒಮ್ಮೆ ಹೋಗೋದು ಮತ್ತೆ ಬರೋದು, ಇವೇ ಏನಾದಂದರೆ ಸಮುದ್ರದಾಗ ತೆರೆಗಳಿದ್ದಂಗೆ. ಸಮುದ್ರದಲ್ಲಿ ತೆರೆಗಳು ಹೋಗ್ತಾವ ಬರ್ತಾವಿಲ್ಲ. ಅದಕ್ಕೆ ಇಲ್ಲಿ ಬ್ರಹ್ಮಚಿಂತನೆಯ ಜ್ಞಾನಿಗಳಿಗೆ ಶಬ್ದದಲ್ಲಿ ಹೋಗೋದು ಮತ್ತೆ ಬರೋದು ಈ ರೀತಿ ಕೂಡ ಓಡಾಟವಿಲ್ಲದೆ ಅಂದರು. ಮುಗೀತು ನೋಡ್ರಿ ಅವ್ರ ಕತೆ. ಇಲ್ಲಿ ತನ ವೃತ್ತಿ ಆದ, ಇಲ್ಲಿ ವೃತ್ತಿ ಇಲ್ಲ. ಆನಂದ ಸ್ವರೂಪದಲ್ಲಿ ಮುಳುಗ್ಯಾನ ಅವನು. ಎಲ್ಲಿ ಮುಳುಗ್ಯಾನ? ನೀರಿನಲ್ಲಿ ಮುಳುಗಿದವನಿಗೆ ಹೊರಗಿಂದು ಏನಿಲ್ಲ, ಒಳಗಿಂದ ಏನಿಲ್ಲ, ಬರೀ ನೀರೇ ನೀರು. ಆನಂದದಲ್ಲಿ ಮುಳುಗಿದಂಥ ಸಮಾಧಿ ಸ್ಥಿತಿಯನ್ನು ಹೊಂದಿದವನಿಗೆ ಹೊರಗೂ ಏನಿಲ್ಲ, ಒಳಗೂ ಏನಿಲ್ಲ, ಎಲ್ಲವೂ ತಾನೇ ಅಂತ ಆತಗ ಆನಂದದ ನಿಧಿಯಲ್ಲಿ ಇರ್ತಾನ. ಹೇಗೆ ಅಂದರೆ ಅವರು ಉದಾಹರಣೆ ಕೊಡ್ತಾರೆ.
ಮದ್ಯಪಾನ ಮಾಡಿದವನು ತನ್ನ ಮೈ ಮೇಲಿನ ವಸ್ತ್ರಗಳನ್ನು ಅರಿಯದಂತೆ ಮತ್ತು ದೇಹವನ್ನು ತಿಳಿಯದಂತೆ. ಮದ್ಯಪಾನ ಮಾಡಿದವನಿಗೆ ಯಾಕೆ ಮರಿತಾನಂದ್ರೆ ಆನಂದದ ಅಮಲಿನಲ್ಲಿರ್ತಾನ. ದುಃಖದಲ್ಲಿದ್ದರೆ ಅವನು ಅದನ್ನು ಮಾಡ್ತಿದ್ದಿಲ್ಲ. ಆನಂದ ಆಗ್ತದ. ಆನಂದದಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲಿ ಬಿದ್ದವು, ಎಚ್ಚರ ಇರಂಗಿಲ್ಲ. ಬಟ್ಟೆ ಮೇಲೆ ಎಚ್ಚರ ಇಲ್ಲ ಅಂದ್ರೆ ಮೈ ಮೇಲೆ ಎಚ್ಚರ ಇರ್ತದೇನು? ಯಾವನಿಗೆ ಮೈ ಮೇಲೆ ಎಚ್ಚರ ಆದ ಬಟ್ಟೆ ಮೇಲೆ ಬಹಳ ಗಮನ ಇರ್ತದೆ ನೋಡ್ರಿ. ವಿಚಾರ ಮಾಡ್ರಿ ನೀವು. ದೇಹದ ಮೇಲೆ ಬಹಳ ಪ್ರೇಮ ಇದ್ದವನಿಗೆ ಬಟ್ಟೆ ಮೇಲೆ ಬಹಳ ಪ್ರೇಮ ಇರ್ತಾನ. ದೇಹದ ಮೇಲೆ ಎಚ್ಚರ ಇಲ್ಲದ ಮೇಲೆ ಬಟ್ಟೆ ಮೇಲೆ ಏನು ಎಚ್ಚರ ಅಂತ ಅವ್ರಿಗೆ. ಹಂಗಾದ್ರೆ ಹಂಗೆ ಸರಿ, ಹಿಂಗಾದ್ರೆ ಹಿಂಗೆ ಸರಿ. ಅದಕ್ಕೆ ಬಸವಾನಂದರು ಸಿದ್ಲಿಂಗತಾತನವ್ರು ನೋಡಿ ನಾವು ಅವ್ರು ಹೆಂಗಿದ್ರು ಅಂತ. ಸಿದ್ಧಲಿಂಗತಾತನವರಿಗೆ ಬಟ್ಟೆ ಮೇಲೆ ಒಂದು ಕಿಂಚಿತ್ತು ಕೂಡ ಅವ್ರಿಗೆ ಎಚ್ಚರಿರ್ತದಿಲ್ಲ. ನಾವಾಗಿ ಅಂಗಿಗೆ ಹೊಲಸಾಗ್ಯದಪ್ಪ ಅದು ಬಿಚ್ಚಿಕೊಡು, ಬೇರೆ ಹಾಕಿಕೋ ಅಂದಾಗ ಇಲ್ಲ ಬಿಡಪ್ಪ ನತ, ಇಲ್ಲಪ್ಪ ಬಿಚ್ಚು ಬಿಚ್ಚು ಅಂದಾಗ ಅವಾಗ ಬಿಚ್ಚಿ ಕೊಡೋದು. ಯಾಕಂದ್ರೆ ಮೈ ಮೇಲೆ ಎಚ್ಚರಿದ್ದಿಲ್ಲ. ಅದಕ್ಕೆ ಮೈ ಮೇಲೆ ಅಷ್ಟು ಪ್ರಜ್ಞೆನೇ ಇರ್ತದಿಲ್ಲ ಅವ್ರಿಗೆ. ಅವರಿಗೆ ಆದಂಥ ಗಾಯಗಳನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತಿತ್ತು. ಆ ಬೆನ್ನಿಗೆ ತಿಂಡಿ ಕೊಟ್ರೆ ತುರಿಸಿದ್ರೆ ಕಡಿಮೆ ಆಗೋದಿಲ್ಲ ಅಂತೇಳಿ ದನಗಳು ಹೆಂಗೆ ಗೋಡೆಗೆ ತಿಕ್ತಾವ, ಅದು ನಂಗೆ ಬೆನ್ನು ಹಿಂಗಿಂಗೆ ತಿಕ್ತದ ನೋಡ್ರಿ. ಬೆನ್ನು ಯಾವಾಗಲೂ ತಿಕ್ಕದೆ. ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ಹೋಗಿ ಒಂದು ತಲೆ ಬಾಚುವಂಥ ಬಾಚಣಿಗೆ ತಗೊಂಬಂದು ಹಿಂಗಿಡಕಂಡು ಗರ 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 ಗೀಚಿತ್ತು. ಅವು ಆ ತುರುಕಿಗೆ ರಕ್ತ ಬರ್ತಿತ್ತು. ಆ ರಕ್ತ ಮೈ ಮೇಲೆ ಬಂದದ್ದು ಬಟ್ಟೆಗೆ ಹತ್ತಲಾರ್ದಿರ್ತೇನು. ಆ ಬಟ್ಟೆಗೆ ರಕ್ತ ಹತ್ಯದ ಬೆಚ್ಚೋ ಅಂದ್ರೆ ಎಲ್ಲಿ ಬಿಡಪ್ಪ ಅಂತಿದ್ದ. ಬಸವಾನಂದರಂತೂ ನೀವೆಲ್ಲರೂ ನೋಡಿರಿ. ಸಿದ್ಧಲಿಂಗತಾತನವ್ರನ್ನ ಎಲ್ಲರೂ ನೋಡಿಲ್ಲ, ಬಸವಾನಂದನ ಮಾತ್ರ ಎಲ್ಲರೂ ನೋಡ್ಯಾರ. ಅವ್ರಿಗೆ ಚಲೋ ಇಸ್ತ್ರಿ ಬಟ್ಟೆ ಅವೆಲ್ಲ ಮಾಡಿ ಇಟ್ಟರೆ ಇಸ್ತ್ರಿ ಬಟ್ಟೆ ಹಾಕೊಂಡು ಆರಾಮು ಮಲಿಕಂತಿದ್ದತ. ಮಲಗುವಾಗ ಇಸ್ತ್ರಿ ಬಟ್ಟೆ. ಮತ್ತೆ ಬೇರೆ ದಿನದಲ್ಲಾದ್ರೆ ಹಳೆ ಬಟ್ಟೆ ಹಾಕೊಂಬತ್ತ. ಎದ್ದಾಗ ಹಳೆದು, ಮಲಗುವಾಗ ಇಸ್ತ್ರಿ ಬಟ್ಟೆ ಅವ್ರಿಗೆ. ನಾವು ಹೊರಗೆ ಹೋದ್ರೆ ಇಸ್ತ್ರಿ ಬಟ್ಟೆ ಹಾಕ್ಯಂತೀವಿ, ಮನೆಗಿದ್ದಾಗ ಹಳೆ ಹಾಕ್ಯಂತೀವಿ. ಅಂದರೆ ಅವ್ರಿಗೆ ಯಾವುದ್ರ ಬಗ್ಗೆ ಗಮನನೇ ಇರ್ತಿದ್ದಿಲ್ಲ ಅಂತ. ಹೀಗಾಗಿ ಒಂದು ಸಲ ನೋಡಿರಿ, ಅವ್ರಿಗೆ ಪಾರ್ಶು ಅಂತ ಬಂದಾಗ 1 ತಿಂಗಳ ಇಲ್ಲೇ ಇದೇ ಪರಮೇಶ್ವರ್ ಕುಂತ ಜಾಗದಲ್ಲೇ ಗಾದೆ ಹಾಕಿದ್ದೀವಿ ಅವ್ರಿಗೆ. ಕಾಟ ಇಲ್ಲಿದ್ದಿಲ್ಲ, ಒಳಗಿತ್ತು. ಆ ಸಂದರ್ಭದಲ್ಲಿ ಎಲ್ಲ ನಮಗೇನು ವ್ಯವಸ್ಥೆ ಬೇಕು ನಮಗೆ ತಿಳಿದು ಮಾಡಿವಿ. ನಾವು ಜಗತ್ತಿಗೆ ಏನೇನಿಲ್ಲ ನಮಗೆ ಎಷ್ಟು ತಿಳಿತು ಅದು ಮಾಡಿದ್ವಿ. ಅವರು ಮೂತ್ರಕ್ಕೆ ಹೋಗೋದು ಆಗೋದಿಲ್ಲ ಅಂತ ತಿಳ್ಕೊಂಡು ಹಾಸ್ಪಿಟಲಲ್ಲಿ ಏನಿರ್ತಾವಲ್ಲ ಅಂಥವು ಕೂಡ ತಂದಿಟ್ಟಿದ್ದೀವಿ ಮನೆಗೆ. ಒಂದು ಸಲ ಏನು ಮಾಡಿದ, ಆ ಕೆಳಗಿನ ಬಟ್ಟೆಯನ್ನು ಬಿಚ್ಚಿ ಶರ್ಟ್ ಒಂದೇ ಇತ್ತು. ನಮಗೇನು ಅವ್ರ ಲೀಲೆ, ಬಾಲಲೀಲೆ ಅಂತ ನಮಗೇನು ಅಷ್ಟು ಅನಿಸಲಿಲ್ಲ. ಮತ್ತೆ ಯಾರನ್ನ ಏನನ್ನ ಅಂದಾರ ನಾವಿರೋದು ಹಿಂಗೆ ನೋಡನ್ಬಿಟ್ಟ. ಹೇಗೆ ಆಗ್ಲಿ ಬಿಡಪ್ಪ, ತಿತ್ರಿ ಬಿಚ್ಚೋದು ಹಾಕೋದೇನು ಬೇಸಾಯದ ಬೇಡ ಅಂತ ನಾನಂದೆ. ಹೌದು ತಮ್ಮ ಮೊದಲೇ ಹೇಳೋಣ ಅಂದ್ಬಿಟ್ಟ. ಆ ಒಂದು ಮಾತಂದನ ಒಂದು ಅರ್ಧ ಗಂಟೆಗೆ ಹಾಕಿದ ಬಟ್ಟೆ ಬಿಚ್ಚಲೇ ಇಲ್ಲ. ಅಂದರೆ ಅವ್ರು ಹೆಂಗಿರ್ತದಂತ ಹೇಳಕ್ಕೆ ಬರಂಗಿಲ್ಲ ಅಂತ. ಇದು ಹೆಂಗಾಗ್ತದಂತ ಏನಾದ್ರು ನಮ್ಮ ಮನಸ್ಸಿಗೆ ನೋವಾಗಿದ್ರೆ ಅದು ತಪ್ಪಾತಿತ್ತು. ನಮಗೇನು ಅನಿಸಲಿಲ್ಲ. ಅವ್ರಿಗೆ ಹೆಂಗೆ ಅನುಕೂಲ ಆಗ್ತದ ಹಂಗಿಲ್ಲ ಅಂತ ಭಾವ ನಮ್ಮದು. ಆ ಬಟ್ಟೆ ಅವ್ರಿಗೆ ಅಡ್ಡ ಬರ್ತದ, ತ್ರಾಸಾಗುತ್ತೆ ಅಂದರೆ ಬಿಚ್ಚೋಗಿಲಿ ಇಷ್ಟೇ ಭಾವಿತ್ವಿನ ಇದು ಹೆಂಗಪ್ಪ ಅಂತ ವಿಚಾರ ಮಾಡಕ್ಕೆ ಹೋಗಲಿಲ್ಲ.
ಹಾಗಾಗಿ ಆನಂದ ಸ್ವರೂಪದಲ್ಲಿ ಮುಳುಗಿಕೊಂಡು ಇರಲಾಗಿ ಇದು ನಿರ್ವಿಕಲ್ಪವೆನಿಸುವುದು. ಅಲ್ಲಿ ಯಾವ ಕಲ್ಪನೆ ಇರಂಗಿಲ್ಲ. ಹಾಗಾಗಿ ಶರೀರದ ಎಚ್ಚರ ರಹಿತನಾಗಿರುತ್ತಾನೆ. ಮದ್ಯಪಾನ ಮಾಡದವನಿಗೆ ಬಟ್ಟೆ ಮೇಲೆ ಯಾಕೆ ಎಚ್ಚರ ಇಲ್ಲ ಅಂದರೆ ಶರೀರದ ಎಚ್ಚರ ಇಲ್ಲ ಅಂತ ಅರ್ಥ. ಹೌದಿಲ್ಲ? ಅದರಂತೆ ಈ ಜ್ಞಾನಿಗೆ ತನ್ನ ಶರೀರದ ಮೇಲೆ ಎಚ್ಚರ ಇರುವುದಿಲ್ಲ. ಶರೀರ ಎಚ್ಚರ ಇಲ್ಲ ಅಂದರೆ ಅವ್ರಿಗೆ ದೇಹ ಆದಂತ್ರೇನು ಇಲ್ಲ. ಜ್ಞಾನಿಗಳು ದೇಹವನ್ನು ಹೆಂಗೆ ಬಿಡ್ತಾರಂದ್ರೆ ಅಣುವಿನಿಂದ ಬಿಡವ. ಅದು ನೋವಿಲ್ಲದ ಗಾಯ ಅಂತ ಭಾಳ ಸಲ ಹೇಳ್ತೀವಲ್ಲ. ಕೆಲವು ಸಲ ಗಡ್ಡೆಗಳಾಗಿರ್ತಾವೆ, ಕುತ್ತಿಗೆ ಅಂತಲ್ಲಿ ಇಳಿಬಿದ್ದಿರ್ತಾವೆ ಕೆಲವು ಮಂದಿ ಗಡ್ಡೆಗಳು. ಅವು ಆಳ ಅಂತಿರಲ್ಲ, ಅವು ಎಷ್ಟೆಷ್ಟು ದೊಡ್ಡವಿರ್ತಾವ ಹಂಗೇ ಇರ್ತದೆ ಅವ್ರಿಗೆ. ಯಾಕಂದರೆ ಆ ಗಡ್ಡೆ ಇಷ್ಟು ದೊಡ್ಡ ಇದ್ದಿದ್ರು ಕೂಡ ಅದ್ರ ನೋವೇ ಇರಂಗಿಲ್ಲ ಅವ್ರಿಗೆ. ನೋವಿಲ್ಲದ ಗಡ್ಡೆ ಇದ್ರೇನು ಬಿಟ್ರೇನು. ಅದಂಗೆ ದುಃಖ ಕೊಡಲಾರ್ದ ಶರೀರ ಅವ್ರಿಗಿದ್ರೆ ಏನು ಬಿಟ್ರೇನು, ಆನಂದವಾಗಿದ್ರು ಅಂತ ಅರ್ಥ. ಹೀಗೆ ಈ 6 ಸಮಾಧಿಗಳ ಅಭ್ಯಾಸ ಬರೋದ್ರಿಂದ ಏನಾಗ್ತದ್ರಿ ಅಂದರೆ ಮನಸ್ಸು ಒಳಗೂ ಹೋಗ್ತದ, ಹೊರಗೂ ಹೋಗ್ತದಿಲ್ಲ. ಅನಾತ್ಮದೊಡನೆ ತಾದಾತ್ಮ ಅಧ್ಯಾಸ ರೂಪ ಭ್ರಾಂತಿಯನ್ನು ಹೊಂದದೆ. ಮಲ್ಲು ಹೊರಗೋದ್ರು ಕೂಡ ಅಧ್ಯಾತ್ಮ ಏನದ, ತಾದಾತ್ಮ ಅಂದರೆ ರೂಪದಲ್ಲಿ ಹೋಗಿ ರೂಪದ ಆಕಾರ ಆಗ್ತಿತ್ತು, ಶಬ್ದ ಕಡೆ ಹೋಗಿ ಶಬ್ದದ ಆಕಾರ ಆಗ್ತಿತ್ತು, ನಾಲಿಗೆ ಕಡೆ ಏನನ್ನು ಹೋದರೆ ನಾಲಿಗೆ ರುಚಿ ಕಡೆ ಹೋಗ್ತಿತ್ತು. ಈಗ ಮನಸ್ಸು ಹೋದರೂ ಕೂಡ ಶಬ್ದ ಸ್ಪರ್ಶ ರೂಪರಸ ಗಂಧದಲ್ಲಿ ಕೂಡದೆ. ಮೊದಲು ಕೂಡುತ್ತಿತ್ತು, ಈಗ ಕೂಡೋದಿಲ್ಲ ಅಂತೀಗ. ಹಾಗಾಗಿ ಕೂಡಿಲ್ಲ ಅಂದ್ರೆ ಏನು ಮಾಡ್ತೀವಿ? ತನ್ನ ನಿಜ ಸ್ಥಿತಿಯಿಂದ ಅದಲ್ಲ ಮನಸ್ಸು. ಅದರಲ್ಲಿ ಬೇಕು ಅನ್ನುವುದಿಲ್ಲ, ಬೇಡ ಅನ್ನುವುದಿಲ್ಲ, ಅನುಕೂಲ ಅನ್ನುವುದಿಲ್ಲ, ಅನಾನುಕೂಲ ಅನ್ನೋದಿಲ್ಲ. ಅವರು ಪ್ರಾರಬ್ಧ ವಶದಿಂದ ದೊರೆಯಲೇನು ಅದರೊಳು ಸಂತೃಪ್ತಿ. ಖಾರ ರೊಟ್ಟಿ ಸಿಕ್ಕರೂ ತೃಪ್ತಿ, ಹೋಳಿಗೆ ಉಗ್ಗಿ ತುಪ್ಪ ಸಿಕ್ಕರೂ ತೃಪ್ತಿ, ಸಿಗದಿದ್ರೂ ತೃಪ್ತಿ. ಹೀಗೆ ಮನಸ್ಸು ಎಲ್ಲಿ ಹೋದರೂ ಕೂಡ ತನ್ನ ನಿಜವಾದ ಸ್ವರೂಪದಲ್ಲಿರ್ತದೆ. ತನ್ನ ನಿಜವಾದ ಸ್ವರೂಪ ಯಾವುದು? ಮನಸ್ಸೇ ಮಹಾದೇವ. ಆ ದೇವ ಈ ದೇವ ಎನಬೇಡ ಮನವೇ ಮಹಾದೇವ ನೋಡ ಸರ್ವಜ್ಞ. ಮನಸ್ಸು ಏನು ಮಾಡ್ತದಂದ್ರೆ ಬಂಧನ ಮಾಡ್ತದ, ಬಿಡುಗಡೆ ಮಾಡ್ತದ. ಬ್ರಹ್ಮನ ಕಡೆ ಹೋಯ್ತು ಅಂದರೆ ಬಿಡುಗಡೆ ಆದ, ಭ್ರಮೆ ಕಡೆ ಹೋದರೆ ಬಂಧನ ಆದ. ಅದು ಯಾರ ಕೈಯಲ್ಲಿ ಅದ? ನಿನ್ನ ವಿವೇಕದ ಕೈಯಲ್ಲಿ ಅನ್ನೋದು. ಕುದುರೆ ದಾರಿ ಹಿಡಿದು ಹೋಗ್ತದ ಅಂತಂದರೆ ಸೀದಾ ದಾರಿಗೆ ಹೋಗ್ತದ. ಒಂದೊಂದು ಸಲ ಪಕ್ಕದಲ್ಲಿ ಯಾರಾದರೂ ಕಡಲೆ ಗಿಡ್ಲೆ ಒಣಗಾಕಿದ್ರೆ ಆ ಕಡೆನೂ ಹೋಗ್ತದಿಲ್ಲ. ಕುದುರೆ ತಪ್ಪು, ಮತ್ತು ಕುದುರೆ ಮೇಲೆ ಕುಂತ ನಿಂದು ತಪ್ಪು. ನಿನ್ನ ಕೈಗೆ ಲಗಾಮ ಅದ, ಲಗಾಮ ನಿನ್ನ ಕೈಗೆ ಅದಲ್ಲ. ನೀನು ಯಾಕಡೆ ಹೋಗ್ಬೇಕು ಆ ಕಡೆ ಓಡಿಸುವಂಥದ್ದು ನಿನ್ನ ಕೈಯಾಗ ಅದ, ಕುದುರೆಗೆ ಮಾಡ್ತದ. ಅದಕ್ಕೆ ಮನಸ್ಸು ನಿನ್ನ ಆಧೀನ ಮಾಡಿಕೊಂಡಾಗ ಲಗಾಮ ಅಲ್ಲೇ ಅದಲ್ಲ. ನೀನು ಯಾಕಡೆ ಬಿಡ್ತದೆ ಆ ಕಡೆ ಹೋಗ್ತದ, ಅದೇನು ಮಾಡ್ತದ. ಹಾಗಾಗಿ ಪರ ಒಳಗೆ ಯೋಗ ಈ ತೆರನಾಗಿ ತನುಗುಣಂ ಪರಿದು ನಿಜ ಸಿದ್ಧಿಯ ಹೋದಾಗಿ ಮನವೆತ್ತಲೆರಗಲ ಯೋಗ ಬಹುದೈಸೆ. ಇದು ನೋಡಪ್ಪ, ಯೋಗ ಆಗುತ್ತದೆ ಯಾವಾಗ? ಪರ ಒಳಗೆ, ಒಳಗೆ ಮತ್ತು ಹೊರಗೆ
ಶಿವಜೀವರ ಐಕ್ಯರೂಪ ಯೋಗ ಅಂದ್ರೆ. ಇಲ್ಲಿ ಯೋಗ ಅಂದ್ರೇನು? ಕೂಡೋದು. ಯೋಗ ಅಂದರೆ ಯಾವಾಗಲೂ ಕೂಡೋದೆ. ನಾವು ಪ್ರಪಂಚದಲ್ಲಿ ಸಂಸಾರದಲ್ಲಿ ಕೂಡಿದ್ರೂ ಅದು ಯೋಗನೇ. ಧ್ಯಾನದಲ್ಲಿ ಕೂಡಿದ್ರೆ ಅದು ಧ್ಯಾನ ಯೋಗ, ಜಪದಲ್ಲಿ ಕೂಡಿದ್ರೆ ಜಪ ಯೋಗ, ತಪಸ್ಸಿನಲ್ಲಿ ಕೂಡಿದ್ರೆ ತಪಸ್ಸು ಯೋಗ. ಒಟ್ಟು ಯೋಗ ಅಂದರೆ ಕೂಡೋದು. ಇಲ್ಲಿ ಎಲ್ಲಿ ಕೂಡದ? ಶಿವ ಜೀವರ ಐಕ್ಯತ್ವ. ಇಲ್ಲಿವರೆಗೆ ಜೀವ ಬೇರೆ ಶಿವ ಬೇರೆ ಇದ್ನಲ್ಲ, ಈಗ ಮನಸ್ಸು ಹೊರಗೆ ನಾಮರೂಪಾದಿಗಳ ಕಡೆಗೆ ಹೋದರೆ ಹೋಗ್ತದಿಲ್ಲ ಸಹಜವಾಗಿ, ಅಥವಾ ಒಳಗೆ ಅನೇಕ ಆಕಾರ ವೃತ್ತಿಗಾಗ್ತದ, ಅನೇಕ ವೃತ್ತಿ ಮಾಡ್ತದ ಮನಸ್ಸು. ನಿನ್ನೆನೆ ಹೇಳಿನದು, ಸ್ವಪ್ನದಲ್ಲಿ ಏನೇನು ವೃತ್ತಿ ಮಾಡ್ತದಂದ್ರೆ ಭಾಳ ವಿಚಿತ್ರ ಅದ. ಈ ಪ್ರಕಾರ ಚೈತನ್ಯ ಸ್ವರೂಪದೊಡನೆ ಬೆರೆತುಕೊಂಡಿರುವ ಯೋಗದಿಂದ ಕೂಡಿರುವ ಕಾರಣ ಮನಸ್ಸು ಎಲ್ಲಿ ಹೋದರೂ ಸಮಾಧಿ ಆಗುತ್ತದೆ. ಮನಸ್ಸು ಎಲ್ಲಿ ಹೋದ್ರೂ ಅಲ್ಲಿ ಸಮಾಧಿನೇ. ಯಾಕೆ ಇದನ್ನ ನೋಡಕ್ ಬರ್ತದಂದ್ರೆ, ನಮ್ಮ ಮನಸ್ಸಾದ್ರೂ ಕೂಡ ಶಾಸ್ತ್ರ ಕೇಳಿದ ಮೇಲೆ ಎಲ್ಲಿ ಹೋದರೂ ಕೂಡ ನಮಗೂ ಸಮಾಧಿ ಆಗ್ತದೆ, ಇಲ್ಲಂತಲ್ಲ. ನಾವು ಇದು ಬಿಡಲಾರ್ದ ಸಮಾಧಿ ಆಗಂತೀವಿ, ನಾಮರೂಪ ಬಿಡಲಾರ್ದ ಸಮಾಧಿ ಆಗಂತೀವಿ. ನಾಮರೂಪ ಬಿಟ್ಟ ಸಮಾಧಿನಿಲ್ಲ. ಮತ್ತೆ ಎಲ್ಲ ಕಡೆ ಪರಮಾತ್ಮನ, ಎಲ್ಲ ಕಡೆ ಬ್ರಹ್ಮನ. ಅದಾದಂದ್ರೆ ಇಲ್ಲಂತಿರೋ. ಮತ್ತೆ ನಾವು ಏನು ನೋಡೋದನ್ನ ವೃತ್ತಿಯಲ್ಲಿ ಮಾಡ್ಕೋಬೇಕು ಪ್ರಯತ್ನ ಸಾಧನ ಅಂದ್ರೆ, ನಾಮರೂಪ ಮಿಥ್ಯತ್ವದಿಂದನೇ ನಾವು ಸತ್ಯದ ಅರಿವನ್ನು ಮಾಡಬೇಕಾಗಿರೋ. ಎಲ್ಲಿವರೆಗೂ ಈ ನಾಮರೂಪ ಮಿಥ್ಯ ಅನ್ಸಂಗಿಲ್ಲ, ಅದು ವಿಯೋಗ ಆಗ್ತದೆ, ಇವನ ಯೋಗ ಆಗಲ್ಲ. ವಿಯೋಗ ಅಂದ್ರೆ ಅಗಲದು, ಅಗಲದಕ್ಕೆ ವಿಯೋಗ ಅಂತಾರ, ಕೂಡೋದಕ್ಕೆ ಯೋಗ ಅಂತಾರ. ಹಾಗೆ ಈ ಕಾರಣ ಅವ್ರಿಗೇನಾಗ್ತದ ಅಂದ್ರೆ, ಯತ್ರ ಯತ್ರ ಮನು ಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ. ಅವನ ಮನಸ್ಸು ಎಲ್ಲೆಲ್ಲಿ ಹೋದ್ರೂ ಕೂಡ ಏನಾಗ್ತದ ಅಂದ್ರೆ ಬ್ರಹ್ಮ ದರ್ಶನ ಆಗ್ತದ. ನೀವು ಯಾರ ಮನೆಗೆ ಸುಮ್ಮನೆ ಹೋಗಿ ಎಲ್ಲ ಏನನ್ನ ನೋಡ್ರಿ, ಏನನ್ನ ಬಿಡ್ರಿ, ಆ ಪ್ರಶ್ನೆ ಬೇರೆ. ಕೊನೆಗೆ ಈ ಮನೆಗೂ ಬೈಲಾದಂತ ಆ ಮನೆಗೆ ಬೈಲು ನೋಡ್ರಿ ಅಷ್ಟೆ. ಆ ಮನೆಗೆ ಬೈಲು ನೋಡ್ರಿ, ಅದು ಎಲ್ಲರ ಮನೆಗೆ ಅದೆಲ್ಲ. ಮತ್ತೆ ಎತ್ತ ಎತ್ತರ ಎಲ್ಲಿ ಹೋದ್ರೂ ಕೂಡ ಎಲ್ಲರ ಮನೆಗೆ ಬೈಲು ಕಾಣ್ತದೋ ಇಲ್ಲೋ. ಅದರಂತೆ ಯಾರ ದೇಹದಲ್ಲಿ ಯಾವ ಜೀವಿಗಳ ಶರೀರದಲ್ಲಿ ನೋಡ್ರಿ, ಅಲ್ಲಿ ಬ್ರಹ್ಮ ಆದಿಲ್ಲ. ಮತ್ತೆ ಅದನ್ನು ನೋಡಿದ್ವಿ, ಬೈಲು ನೋಡಿವಿ ಅಂದ್ರೆ ಸಮಾಧ, ಮನೆ ನೋಡಿದ್ರೆ ವಿಷಮಾದ. ನಿಮ್ಮ ಮನೆ ಇದ್ದಂಗೆ ನಮ್ಮ ಮನೆ ಇಲ್ಲ, ನಮ್ಮ ಮನೆಗಿದ್ದ ಸಾಮಾನು ನಿಮ್ಮ ಮನೆಗಿಲ್ಲ. ಆದರೆ ಬೈಲು ಮಾತ್ರ ಎಲ್ಲರ ಮನೆ ಸಮಾಧೋ ಇಲ್ಲೋ, ಸಮಾಧ. ಅದಕ್ಕಾಗಿ ಬಲ್ಲವರು ಏನು ನೋಡ್ತಾರೆ ಅಂದರೆ, ಸರ್ವ ಅಂತರ್ಯಾಮಿಯಾಗಿರುವಂಥ ಸರ್ವವನ್ನೇ ನೋಡ್ತಾರೆ ವಿನ, ಪರಿಪೂರ್ಣವನ್ನೇ ನೋಡ್ತಾರೆ ವಿನ ಅಪೂರ್ಣವಾದ ವಸ್ತುಗಳನ್ನು ನೋಡ್ತಾರೆ, ಮಿಥ್ಯ ಅಂತ ತಿಳ್ಕೊಂತಾರೆ. ನೋಡ್ತಾರೆ, ನೋಡೋದಿಲ್ಲ, ಕಣ್ಣು ಅವನ ಮೇಲೆ ಕಾಣದೆ. ಹೀಗೆ ತತ್ರ ತತ್ರ ಬ್ರಹ್ಮ ದರ್ಶನ ಅಂದ್ರೆ ಮನಸ್ಸು ಎಲ್ಲಿ ಹೋದರೂ ಚೈತನ್ಯದೊಡನೆ ಸಮವಾಗುವುದು. ಈಗ ನಿಮ್ಮ ಮನಸ್ಸು ಎಲ್ಲಿದ್ರು ಕೂಡ ಅಸ್ಥಿಭಾತಿ ಪ್ರಿಯ ರೂಪ ಬ್ರಹ್ಮದಲ್ಲೇ ಸಮ ಆಗ್ತದೋ ಇಲ್ಲೋ. ಅದನ್ನು ಬಿಟ್ಟಿವಿಲ್ಲ, ವಿಷಯ ಆಯ್ತು, ಮತ್ತೆ ಬಂತು ಗುರು ಬೇರೆ ಶಿಷ್ಯ ಬೇರೆ. ಇಲ್ಲಿಂದ ಶುರುವಾಯಿತು. ಯಾರಿಗೆಂದ್ರೆ ಲೌಕಿಕರಿಗೆಲ್ಲ, ಪಾರಮಾರ್ಥಕರಿಗೆ. ಲೌಕಿಕರಿಗಂತೂ ಬೇರೆ 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 ಕಾಣ್ತಾವ, ಆ ಪ್ರಶ್ನೆ ಬೇರೆ. ಆದರೂ ಕೂಡ ನಿಜವೇ ತೋರುತ್ತದೆ. ಎಲ್ಲರ ಮನೆಯಲ್ಲಿ ಸತ್ಯವಾಗಿರುವಂಥ ಬಯಲೇ ತೋರ್ತದಿಲ್ಲ.
ನಿಜ ಬೈಲು ಅಂದರೆ ಅದ ಮನೆ ಕಟ್ಟೋದಕ್ಕಿಂತ ಮುಂಚೆ ಅದ ಕಟ್ಟಿದಾಗ ಅದ ನಾಳೆ ಬಿದ್ದಾಗನಿರೋದು ಬೈಲು. ಅದೇ ತೋರ್ತದ ನೋಡ್ರಿ. ಅಂದ್ರೆ ನೋಡುವ ದೃಷ್ಟಿ. ನೀನು ನಾಮರೂಪ ನೋಡಿದ್ರೆ ಬೇರೆ ಬೇರೆ ಕಾಣ್ತಾವ, ಅದು ಸತ್ಯವನ್ನು ನೋಡಿದ್ರಾಗ ಅದು ಒಂದೇ ಕಾಣ್ತದಲ್ಲ. ಅದರಿಂದ ಶರೀರಾದಿ ಅನಾತ್ಮಗಳಲ್ಲಿ ನಾನೆಂಬ ತಾದಾತ್ಮ ಅಧ್ಯಾಸ ರೂಪ ಭ್ರಾಂತಿ ಆಗ್ತದ. ಶರೀರದಲ್ಲಿ ಏನಾದ ಶರೀರ ಇದು ಅನಾತ್ಮ ಆಗಿಲ್ಲ. ಮನೆ ಅನಿತ್ಯ ಇದ್ದಂಗ ಶರೀರ ಅನಿತ್ಯ ಆದಿದು. ಮೊದಲು ಇದ್ದಿಲ್ಲ, ಆಮೇಲೆ ಇರಂಗಿಲ್ಲ, ಮಧ್ಯದಾಗ ತೋರ್ತದ. ಮತ್ತೆ ಎಂದಾದ್ರೂ ಮನೆ ಬಿದ್ದು ಹೋಗ್ತದಿಲ್ಲ. ಮತ್ತೆ ಆ ಮನೆಗಳು ಬಯಲು ಬೀಳಂಗಿಲ್ಲ. ಆಮೇಲೆ ದೇಹದಲ್ಲಿ ಪರಮಾತ್ಮ ಹೆಂಗ್ ಬಿದ್ದೋತಾನೆ? ಬಿದ್ದೋತೀವಿ ನಾವು. ಅದು ಮನೆಗೆ ನಮಗೆ ಸಂಬಂಧನೇ ಇಲ್ಲ. ಬೈಲಿಗೆ ಗೋಡೆಗೆ ಸಂಬಂಧ ಇಲ್ಲ, ದೇಹಕ್ಕೆ ಆತ್ಮನಿಗೆ ಸಂಬಂಧ ಇಲ್ಲ, ಅಸಂಗ. ಹಾಗಾಗಿ ಆ ನಾಮರೂಪ ಸತ್ಯ ಅಂತ ತಿಳ್ಕೊಂಡು ಅವುಗಳಲ್ಲಿ ಮೋಹ ಆಗ್ತದೆ. ಮೋಹ ಯಾಕಾಗ್ತದ ಅಂದ್ರೆ, ಆ ವಸ್ತು ಸತ್ಯ ಅಂತಂದಾಗ, ವಸ್ತು ನನಗೆ ಅನುಕೂಲ ಅಂತಂದಾಗ, ಆ ವಸ್ತು ನನ್ನದು ಅಂತ ಯಾವಾಗ ಆಗ್ತದ ಭಾವ, ಆವಾಗ ಮೋಹ ಆಗ್ತದ ನೋಡ್ರಿ. ಆವಾಗ ಮೋಹ ಆಗೋದು. ಎಲ್ಲ ಜಗತ್ತಿನಾಗ ದಿವಸ ಒಂದು ದಿನಕ್ಕೆ ಎಷ್ಟು ಸಾವಿರ ಜನ ಸಾಯ್ತಾರೆ, ಎಷ್ಟೋ ಸಾವಿರ ಜನ ಹುಟ್ಟುತ್ತಾರೆ ಒಂದು ತಾಸಿ ಭಾರತ ದೇಶದಲ್ಲಿ. ನಮ್ಗೆ ದಿವಸ ಅಳೋದು, ದಿವಸ ನಗೋದು ಮಾಡ್ತೇವೆ ನಾವು. ಅವು ಹುಟ್ಟಿಲ್ಲೇನು? ಹುಟ್ಟ್ಯಾವ. ಸತ್ತಿಲ್ಲೇನು? ಸತ್ತವ. ಆ ಹುಟ್ಟಿದ ಆನಂದನೂ ನಮಗಿಲ್ಲ, ಸತ್ತ ದುಃಖನೂ ನಮಗಿಲ್ಲ. ಯಾಕಿಲ್ಲ ಅಂದ್ರೆ ಹುಟ್ಟು ಸಾವಿಲ್ಲ ಅಂತಲ್ಲ, ಅವು ನಮ್ಮ ಅಲ್ಲಲ್ಲ. ಹುಟ್ಟಿದವರು ನಮ್ಮವರಲ್ಲ, ಸತ್ತವರು ನಮ್ಮವರಲ್ಲ. ಇಲ್ಲೇ ನಿನ್ನ ಹಣೆ ಬರ ಗೊತ್ತಾಯ್ತಲ್ಲ. ಮೋಹ ಹೇವ ಮಹಾಮೃತ್ಯು. ಹಾಗಾಗಿ ಮನಸ್ಸು ಎಲ್ಲಿ ಹೋದರೂ ನಿಜವೇ ಹೊಳೆಯುತ್ತದೆ. ಮನಸ್ಸು ಎಲ್ಲಿ ಹೋದರೂ ಕೂಡ ಸತ್ಯವೇ ಗೊತ್ತಾಗ್ತದೆ ಮನಸ್ಸಿಗೆ. ಇಲ್ಲಂತಲ್ಲ. ಪಕ್ಷಿಗಳಿಗೆ ಸಮಾಧಿಯಲ್ಲಿದ್ದವ್ರು ಸುದ್ದಿ, ಪಕ್ಷಿ ಆಕಾಶದಲ್ಲಿ ಹಾರಾಡ್ತದೆ. ಯಾವ ಪಕ್ಷಿ ಆದ್ರೂ ಹಾರಾಡಲಿ. ಎಲ್ಲಿ ತಿರುಗಿದರೂ, ಎಲ್ಲಿ ಹಾರಿದರೂ ಕೂಡ ಆಕಾಶ ತೋರ್ತದಿಲ್ಲ. ಅದಕ್ಕೆ ಆಕಾಶ ಅಂದ್ರೆ ಬಯಲು. ಏನೋ ಅಡ್ಡ ಬಂದವ ಅವಕ್ಕ. ಎಲ್ಲೆಲ್ಲ ತಿರುಗಾಡಿ, ಇಲ್ಲಿಂದ ಆ ಕಡೆ ಹೋಗು, ಆ ಕಡೆಯಿಂದ ಎಡಕ್ಕೆ ಹೋಗು, ಬಲಕ್ಕೆ ಹೋಗು, ಮೇಲೋಗು, ಕೆಳಗೆ ಬಾ, ಎಲ್ಲಿ ಹೋದ್ರೂ ಬಯಲೇ ತೋರುತ್ತಿರುವಂತೆ. ಮತ್ತೆ ನೀರಿನಲ್ಲಿ ಸಂಚಾರ ಮಾಡುವ ಮೀನಕ್ಕೆ ಎತ್ತ ಹೋದರೂ ಜಲವೂ ತೋರಿದಂತೆ. ಆ ಮೀನಕ್ಕೆ ಕಡೆನೂ ಹೋಗ, ಏನು ತೋರ್ತಾವ? ನೀರಲ್ಲ. ಅದರಂತೆ ಜ್ಞಾನಯೋಗಿಯ ಮನಸ್ಸು ಎಲ್ಲಿ ಹೋದರೂ ನಿಜ ಸ್ವರೂಪದ ಚೈತನ್ಯವೇ ತೋರುತ್ತದೆ. ಅದು ಹೇಗಿದೆ ಅಂದರೆ, ಜಗದಗಲ ಮಿಗಿಲಗಲ ಮತ್ತೆ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ನಿಮ್ಮ ಪಾದ ಅಂತ ಮಹಾತ್ಮ ಹೇಳ್ಕಂತ ಬಂದಾರಲ್ಲ. ಅವ್ರಿಗೆ ಕಂಡದಕ್ಕೆ ಹೇಳ್ಯಾರೋ, ಕಾಣಲಾರ್ದ ಹೇಳ್ಯಾರ. ಮೀನೇ ಕಂಡದ್ ನೋಡ್ರಿ, ಎಲ್ಲ ಕಡೆ ನೀರೇ ಕಾಣ್ತದ. ಪಕ್ಷಿ ಎಲ್ಲ ಕಡೆ ಆಕಾಶ ಕಾಣ್ತದ. ಸಾಮಾನ್ಯ ಮೀನಿಗೆ ಪಕ್ಷಿಗೆ ಆಕಾಶ ಪೂರ್ಣ ಕಂಡಂಗ, ನೀರು ಪೂರ್ಣ ಕಂಡಂಗ, ಜ್ಞಾನ ಯೋಗಿಗೆ ಏನು ಕಾಣ್ತದಂದ್ರೆ ಬ್ರಹ್ಮನೇ ಕಾಣ್ತಾನೆ, ತನ್ನ ನಿಜವಾದ ಸ್ವರೂಪ. ಅಂದರೆ ಜ್ಞಾನಿಯು ಸಹಜ ಸಮಾಧಿ. ಇದಕ್ಕೆ ಯಾವ ಸಮಾಧಿ ಅಂದ್ರು? ಸಹಜ ಸಮಾಧಿ. ಯಥಾರ್ಥವಾಗಿ ಹತ್ತದಿದು. ಇದಕ್ಕೇನು ಸಾಧನೆ ಮಾಡೋದು ಬೇಕಾಗಿಲ್ಲ. ಯಥಾರ್ಥ ಅಭ್ಯಾಸ ಬಲದಿಂದ, ಬರೇ ನೋಡಿ ಅಭ್ಯಾಸ. ಇನ್ನು 2-3 ದಿನ ಆಯ್ತು, ನಿನ್ನೆ ನೀವು ನೋಡಲಿಲ್ಲ, ನಮ್ಮ ಸೇವಂತಿ ಕ್ರಿಶ್ಚಿಯನ್ ಮೊಮ್ಮಗಳು
ಅದು ಸೂಗಪ್ಪ ನಿಂತಾಗ ಬೊಳ್ಳು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿ ಸರಿಗಮ ಪದನಿ ಸಂತದಿಲ್ಲ. ಅದೇನು ಕಲ್ತದನೇ ಇಲ್ಲಿನ ಸಂಗೀತ ಶಾಲೆ. ಸಂಗೀತ ಶಾಲೆಗೆ ಹೋಗಿ ಎಲ್ಲಿನ ಕಲ್ತು ಬಂದೇನು? ಸುಮ್ಮನೆ 2-3 ಸಲ ಹಿಂಗೆ ಹೇಳಿದ್ರಾಗ ಬೊಳ್ಳು ಹಿಂಗೆ ಮಾಡಿ ಸರಿಗಮ ಪದನಿಸ ಪದನಿಗಮಸ ಅಂತೇಳಿ ಅಂತದ. ಅದೇನು ಮಾಡ್ಯದ? ಬರೀ ನೋಡಿ ಸಾಧನೆ, ಅದೇನು ಪ್ರಯತ್ನ ಮಾಡಿಲ್ಲ, ಸುಮ್ಮನೆ ಯಥಾರ್ಥವಾಗಿ ಬಂತು ನೋಡು. ಹಂಗ ಇದಕ್ಕೆ ನಿಜವಾದ ಸಹಜ ಆನಂದ. ಸಹಜ ಅಂದರೆ ಯಥಾರ್ಥ ಅಂದರೆ ಒಂದೇ. ಇದು ಯಾವ ಸಾಧನೆಯಿಂದ ಯಾವ ಉಪಾಧಿಯಿಂದ ಆದಂಥ ಆನಂದ ಅಲ್ಲ. ಇದು ನಿರುಪಾಧಿಕ ಆನಂದ ಅಥವಾ ಸಹಜವಾದ ಆನಂದ. ನಿದ್ದೆ 2 ಪ್ರಕಾರ ಅವ. ಯಥಾರ್ಥವಾಗಿ ನಿದ್ದೆ ಮಾಡೋದು ಬೇರೆ, ಒದ್ದಾಡಿ ಗೋಲಿ ನುಂಗಿ ನಿದ್ದೆ ಮಾಡೋದು ಬೇರೆ. ನಿದ್ದೆ 2 ಪ್ರಕಾರ, ಇಲ್ಲಂತಲ್ಲ. ನಿದ್ದೆ ಗೋಲಿ ತಗೊಂಡು ನಿದ್ದೆ ಮಾಡಿ ಪ್ರಯತ್ನದಿಂದ ನಿದ್ದೆ ಬರೋದು ಬೇರೆ. ಯಥಾರ್ಥ ಅಂದ್ರೆ ಸಹಜವಾಗಿ ಮಲಗಿದ ತಕ್ಷಣ ನಿದ್ದೆನೇ ಎತ್ತಬೇಕು ನೋಡ್ರಿ. ಇದು ಆನಂದ ಹಿಂಗೆ ಇವು ಯಥಾರ್ಥವಾದ ಆನಂದ ಆಗ್ಬೇಕಂತಾರ. ಹೀಗೆ ಬಹಿರ್ ಅಂತರದೊಳಗೆಯ ಪರಮ ಜೀವರೊಂದು ಒಂದಹರಿ ಸಮಾಧಿ ಬಲದಿ ನಿಜ ಜ್ಞಾನ ಸಹ ಭೇದ ಬೆಳೆದ ಕಥೆಯಿಂದ. ಅಂದರೆ ಬಹಿರಂಗ ಅಂತರಂಗದ ಸಮಾಧಿ ಹೇಳಲು ಹೊರಗ ಒಳಗ ಜೀವ ಪರಮಾತ್ಮನ ಏಕತ್ವೇ ಸಮಾಧಿ. ಈ ಸಮಾಧಿಗಳ ಬಲ ಆಗ್ಬೇಕಂದ್ರು, ಬಲ ಅಂದ್ರೇನು? ಅಭ್ಯಾಸ ಆಗ್ಬೇಕು. ಅಭ್ಯಾಸ ಬಹಳ ಆದರೆ ಅಭೇದವಾಗುವರು. ಒಂದು ಅಹರಂದ್ರೆ ಅವರು 2 ಅಲ್ಲ, ಇಬ್ಬರು ಬೇರೆ ಬೇರೆ ಅಲ್ಲ, ಅವರು ಒಬ್ಬರೇ. ಅದು ಒಂದು ಸಲ ಏನಾದರೂ ಅಭ್ಯಾಸ ಬಲದಿಂದ ಬಂತಂದ್ರೆ ಸಾಯುತನ ಕೆಲವು ಮರಿಲಾರ್ದು ಅವು ಸಾಯುತನ. ಏನ್ರಿ ಅಂಥದ್ರಲ್ಲಿ ಒಂದಂದ್ರೆ, ಈಗ ಅಭ್ಯಾಸ ಮಾಡಿ ನೀರಿನಾಗ ಈಜು ಕಲ್ತೀವಲ್ಲ, ಈಜಾಡೋದು ಕಲ್ತೀವಿಲ್ಲ. ಒಂದ್ಸಲ ಅಭ್ಯಾಸ ಆಯ್ತಂದ್ರೆ ಪುನಃ ಅಭ್ಯಾಸ ಮಾಡಕ್ಕೆ ಹೋಗ್ತಾರೆ. ನಾವು ಎಂಥ ನೀರಿನಲ್ಲಿ ಬಿದ್ದರೂ ಕೂಡ ಎದ್ದು ಬರ್ತಾನೆ ನೋಡೋನು. ಬಿದ್ದಾಗ ಅಭ್ಯಾಸ ಮಾಡವಲ್ಲ, ಅವನು ಎಂದೋ ಮಾಡ್ಯಾನ ಅಭ್ಯಾಸ. ಮತ್ತು ಇಷ್ಟು ಶಕ್ತಿ ಆದಂದರೆ ಇಂಥ ಜ್ಞಾನ ಸಮಾಧಿಲಿ ಎಂಥ ಶಕ್ತಿ ಇರ್ಬೋದು. ಹಾಗಾಗಿ ಅಲ್ಲಿ ಈ ವಿಷಯವನ್ನು ಅಲ್ಲಲ್ಲಿ ಹೇಳುತ್ತದೆ. ಈ ರೀತಿ ಐಕ್ಯ ಜ್ಞಾನವಾದ ಬಳಿಕ ಅಭೇದ ಜ್ಞಾನವು ಭೇದ ಜ್ಞಾನವನ್ನು ನಿವೃತ್ತಿ ಮಾಡ್ತದೆ. ಇಲ್ಲಿ ಒಂದು ಮಾತು ಹೇಳ್ಯಾರ, ನಿಜ ಜ್ಞಾನ ಸಹ ಭೇದ ಬೆಳೆದ ಕಥೆಯಿಂದ ಅಂದರು. ಭೇದ ಬುದ್ಧಿ ನಾಶವಾಗುವುದು ಅದರಿಂದ. ಯಾವುದು? ನಿಜವಾದ ಅಭೇದ ಜ್ಞಾನ ನೋಡ್ರಿ. ಅಭೇದ ದರ್ಶನಂ ಜ್ಞಾನಂ ಅಂತ ಹೇಳಿತು ಶ್ರುತಿ. ನಮ್ಮಲ್ಲಿ ಇರುವಂಥ ಅಜ್ಞಾನ ಜ್ಞಾನ ನಮ್ಮಲ್ಲೇ ಆದಲ್ಲ, ಇಲ್ಲಂತಲ್ಲ, ಮೊದಲೇ ಜ್ಞಾನ ಅದಲ್ಲ. ಇದ್ರೂ ಕೂಡ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಯಾಕೆ ನಾಶ ಮಾಡ್ಬೋದಾಗಿತ್ತಲ್ಲ, ಮತ್ತೆ ಯಾಕೆ ಗುರು ಬೇಕಾಗಿತ್ತು? ಆ ಪೀಠದಾಗ ಗುರು ಯಾಕೆ ಬೇಕಾಗಿತ್ತು ಅಂತ ವಿಚಾರ ಭಾಳ ಮಂದಿ ಮಾಡ್ತಾರಲ್ಲ. ಆದರೆ ಇದು ಸಾಮಾನ್ಯ ಜ್ಞಾನ ಏನು ಎಲ್ಲೆಲ್ಲ ಆದಲ್ಲ, ಈ ಸಾಮಾನ್ಯ ಜ್ಞಾನ ಅಜ್ಞಾನವನ್ನು ನಾಶ ಮಾಡಂಗಿಲ್ಲ. ಅಜ್ಞಾನಕ್ಕೆ ಸಾಮಾನ್ಯ ಜ್ಞಾನ ಮತ್ತೆ ಸಹಕಾರಿ ಆಗ್ತದೆ, ಗೆಳೆತನ ಆಗ್ತದೆ. ಅದಕ್ಕೆ ವಿಶೇಷ ಜ್ಞಾನ ಬೇಕಲ್ಲ. ವಿಶೇಷ ಜ್ಞಾನ ಯಾವುದೊಂದಾಗ್ತದೆ? ಈಗ ಮಲ್ಲ ಸ್ತೋತ್ರಂದೆಲ್ಲ ಯಾವುದು ಅದು ಕಲ್ಲು ಏನು ಕಲ್ಲು ಗಡ್ಡಿಗೆ ಮಣ್ಣಿನಲ್ಲಿ
ಶಿವನಿದ್ದರೆ 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 ಗುರು ಏಕೆ ಬೇಕು ಲಿಂಗವ ಕೊಡುವುದಕ್ಕೆ ಗುರು ಏಕೆ ಬೇಕು ಲಿಂಗವ ಕೊಡುವುದಕ್ಕೆ ಜಂಗಮನೇತಕ್ಕೆ ಬೇಕು ಭಕ್ತಿ ಪರೀಕ್ಷಿಸಲ್ಕೆ ಭಕ್ತಿ ಪರೀಕ್ಷಿಸಲ್ಕೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲೇ ಶಿವನಿದ್ದರೆ 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 ಕಂಡು ಕಂಡುದನ್ನೆಲ್ಲ ದೇವರೆಂದು ತಿಳಿದು ಕಂಡು ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವವರನ್ನು ಕಂಡು ನೋಡಬಾರದೆಂದು ಎನ್ನ ಕಣ್ಣ ಮುಚ್ಚಿದೇನ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲೇ ಶಿವನಿದ್ದರೆ 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 ಇದರಂತೆ ಯಾವ ಜ್ಞಾನ ಅನ್ನುವಂಥ ವಿಚಾರದಲ್ಲಿ ಹೋದಾಗ ಒಂದು ಭೇದ ಜ್ಞಾನ ಒಂದು, ಅಭೇದವಾದ ಜ್ಞಾನ ಒಂದು. ಅಭೇದವಾದ ಜ್ಞಾನ ಏನು ಮಾಡ್ತಂದ್ರೆ ನಮ್ಮ ಸಾಮಾನ್ಯ ಜ್ಞಾನದಿಂದ ಆವರಣ ಮಾಡಿಕೊಂಡಂಥ ಅಜ್ಞಾನ ನಾಶ ಆಗಬೇಕಾದ್ರೆ ಗುರುಮುಖದಿಂದ ಶಾಸ್ತ್ರಾದಿಗಳಿಂದ ಹುಟ್ಟಿದಂಥ ಜ್ಞಾನ ಏನದಲ್ಲ ಆ ಜ್ಞಾನ ನಮ್ಮ ಅಜ್ಞಾನವನ್ನು ನಾಶ ಮಾಡ್ತಾರೆ. ಅದಕ್ಕೆ ಗುರು ಯಾಕೆ ಬೇಕಂದ್ರೆ ಇದಕ್ಕೆ ಬೇಕು. ಕಾರಣ ಇದು ನಾಶ ಮಾಡಿ ಮತ್ತೆ ಏನು ಮಾಡ್ತದ, ತಾನೂ ನಾಶ ಆಗ್ತದೆ. ಲೋಕವಾಸನ, ದೇಹವಾಸನ, ಶಾಸ್ತ್ರವಾಸನ ಅಂತ 3 ವಾಸನೆಗಳನ್ನು ಮೊದಲು ಹೇಳಿವಿ. ಇದು ಲೋಕವಾಸನ ಅಂತ ಒಂದು, ಜಗತ್ತಿನ ವಾಸನ ಅದಲ್ಲ. ಮತ್ತು ದೇಹವಾಸನ ಅನ್ನೋದು ಒಂದು. ಈ ದೇಹವಾಸನ, ಲೋಕವಾಸನ 2 ವಾಸನೆಗಳು ನಾಶ ಆಗಬೇಕಾದ್ರೆ ಶಾಸ್ತ್ರವಾಸನ ಬೇಕು. ನೀನು ಮೈಗೆ ಸೋಪ್ ಹಚ್ಕೊಂಡೆ ಏನೇನೋ ಹಚ್ಚಿಕೊಂಡು ವಾಸನೆ ಕೆಡಿಸ್ತೀನಂದ್ರೆ ದೇಹದ ಮೇಲೆ ಇರುವಂಥ ಮಣ್ಣು ಹೋಗೋದು, ಹೊಲಸು ಹೋಗೋದು, ಕಸ ಕಡ್ಡಿ ಹೋಗೋದು. ಆದ್ರೆ ದೇಹನ ಅನ್ನುವ ಅಜ್ಞಾನ ಹೋಗೋದಿಲ್ಲ. ಅದು ಎದರಿಂದ ಹೋಗ್ತದ? ಶಾಸ್ತ್ರವಾಸನೆಯಿಂದ. ಆ ಶಾಸ್ತ್ರವಾಸನೆ ನಮ್ಮ ಲೋಕವಾಸನೆ, ದೇಹವಾಸನೆ ಎರಡನ್ನ ಕೆಡಿಸಿ ಸ್ವಲ್ಪ ಹೊತ್ತು ಇರ್ತದೆ. ಸ್ವಲ್ಪ ಹೊತ್ತು ಅಂದರೆ ಎಷ್ಟೊತ್ತು? ಕಟ್ಟಿಗೆ ಬೆಂಕಿ ಹಚ್ಚು ಅಂದರೆ ಬೆಂಕಿ ಎಷ್ಟೊತ್ತಿರ್ತದೆ? ಕಟ್ಟಿಗೆ ಸುಡತಾನೆ ಬೆಂಕಿ ಇರ್ತದೆ. ಕಟ್ಟಿಗೆ ಸುಟ್ಟೋದ್ಮೇಲೆ ನೀನೇನು ಆರಿಸೋ ಪ್ರಯತ್ನ ಮಾಡೋದು ಬೇಡ, ತಾನೇ ಆರಿ ಹೋಗ್ತದೆ. ಯಾವ ಕಟ್ಟಿಗೆನ ಸುಟ್ಟದ, ಸುಟ್ಟಂಥ ವಸ್ತು ಕೂಡ ನಾಶ ಆಗೈತೆ. ನಾವು ಕಟ್ಟಿಗೆನೂ ನಾಶ ಆಯಿತು, ಸುಟ್ಟ ಬೆಂಕಿನೂ ನಾಶ ಆಯಿತು. ಅದರಂತೆ ಇಲ್ಲಿ ಶಾಸ್ತ್ರ ಬಲವಾದ ವೇದಾಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಜ್ಞಾನ ಏನದಲ್ಲ, ಆ ಜ್ಞಾನ ನಮ್ಮ ಅಭೇದವಾಗಿ ಇರ್ತಕ್ಕಂಥ ಅಜ್ಞಾನವನ್ನು ಕಟ್ಟಿಗೆಯನ್ನು ಸುಟ್ಟು, ಅಜ್ಞಾನವೇ ಕಟ್ಟಿಗೆಲಿ ಸುಡ್ತದ. ಅಜ್ಞಾನದ್ದಲ್ಲ ಇದು ದೇಹವಾಸನೆ. ಇದು ಯಾವಾಗ ಸುಟ್ಟು ಐತಿಲ್ಲ, ಆ ಜ್ಞಾನ ಕೂಡ ಅದ್ರ ಜೊತೆಗೆ ಸುಟ್ಟ ಬಿಡ್ತದೆ, ಹೋಗೇ ಬಿಡ್ತದ.
ಇರಂಗಿಲ್ಲ. ಇನ್ನ ಎತ್ತು ಅವ್ರಲ್ಲಿ ಬಹಳ ಅಂದ್ರೆ ಇನ್ನ ಕಟ್ಟಿಗೆ ಅವಂತ ಅರ್ಥ. ಬೆಂಕಿ ಆದಲ್ರಿ ಇನ್ನಂದ್ರೆ ಏನು, ಇಡ್ಲಿ ಇನ್ನ ಹಂಗೆ ಅವ, ಕಟ್ಟಿಗೆ ಹಂಗೆ ಅವಂತ ಅರ್ಥ ಮಾಡ್ತಾರೋ, ಓಸು ಸುಟ್ಟವಂತಿರೋ. ಎಲ್ಲ ಸುಟ್ರೆ ಬೆಂಕಿ ಇರಂಗಿಲ್ಲ, ಬೂದಿ ಇರ್ತದ. ಇದನ್ನು ವಿಚಾರ ಮಾಡ್ರಿ. ಎಲ್ಲ ಸುಟ್ಟ ಮೇಲೆ ಬೆಂಕಿ ಇರಂಗಿಲ್ಲ, ಬೂದಿ ಇರ್ತದ. ಅದು ಬೂದಿಯನ್ನು ಮತ್ತೆ ಬೆಂಕಿ ಹಚ್ಚಿ ಸುಡಕ್ ಬರ್ತದ. ಸುಟ್ಟ ಬೂದಿಯನ್ನು ಒಂದ್ಸಲ ಸುಟ್ಟು ಬೂದಿ ಆದ್ಮೇಲೆ ಆ ಬೂದಿಯಿಂದ ಮತ್ತೆ ಬೆಂಕಿ ಹಚ್ಚಿ ಅಡಿಗೆ ಮಾಡಕ್ ಬರ್ತದ. ಅದರಂಗ ಆ ಜ್ಞಾನಿಗಳು ತಮ್ಮ ಅಜ್ಞಾನವನ್ನ ಜ್ಞಾನದಿಂದ ನಾಶ ಮಾಡಿಕೊಂಡ ಮೇಲೆ ಈ ಶರೀರ ಅವ್ರಿಗೇನು ಕೆಲಸ ಮಾಡಂಗಿಲ್ಲ, ಉಪಯೋಗ ಇಲ್ಲ ಅಂತದ್ದು. ಅದು ಯಾವುದು ಕರ್ಮ ಮಾಡಲಿಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ನಕರ್ಮಣ ಆಗ್ತದೆ. ಅವ್ರ ಕರ್ಮಗಳೇ ಇರಂಗಿಲ್ಲ ಜ್ಞಾನಿಗಳಲ್ಲಿ. ಮಾಡ್ದಂಗೆ ಆಗ್ತದೆ, ನಮ್ಮಂಗ ಮಾಡ್ದಂಗೆ ಆಗ್ತದೆ, ಅಜ್ಞಾನಿಗೆ ಮಾಡ್ದಂಗೆ. ಆದರೆ ನಮ್ಮ ಕರ್ಮಕ್ಕೆ ಕಾರಣ ಆಗ್ತಾವ, ಅವ್ರ ಕರ್ಮಕ್ಕೆ ಕಾರಣ ಅಲ್ಲ. ಯಾಕಲ್ಲರಿ ಅಂದ್ರೆ ಸುಟ್ಟ ಬಟ್ಟೆಯಂತೆ ಅಲ್ಲಿಗೆ ಹೋಗ್ಬೇಕು. ಹುರಿದ ಬೀಜದಂತೆ ಸುಟ್ಟ ಬಟ್ಟೆಯಂತೆ. ಹೀಗೆ ಬಳಿಕ ಹೃದಯದ ಗ್ರಂಥಿ ಎಳೆಯುವುದು. ಆ ಭೇದ ನಾಶನಲ್ಲಿ ಏನು ಉಳಿತು, ತನ್ನ ನಿಜವಾದ ಸ್ವರಕೊಳ್ತಿಲ್ಲ, ಅದೊಂದೇ ಉಳಿದದ್ದು. ಆ ಸ್ವರೂಪ ಜ್ಞಾನ ಉಳಿದ ಮೇಲೆ ಏನಾಗ್ತದ, ಬಳಿಕ ಹೃದಯದ ಗ್ರಂಥಿ ಎಳೆಯುವುದು. ಅದು ತತ್ವ ಸಂಕುಳ ಆತ್ಮನೊಡನೆ ಭೇದವೆಂಬುದನ್ನು ಕಣ್ಗೋಳ್ ಇಳಿಸದಿರಪ್ಪ ಹಮ್ಮು ತಾನೇ. ಆಮೇಲೆ ಜೀವಾತ್ಮ ಪರಮಾತ್ಮರ ಅಭೇದ ಜ್ಞಾನ ಭೇದವನ್ನು ನಾಶ ಮಾಡಿದ ಮೇಲೆ ಬೂದಿ ಉಳಿತಿಲ್ಲಲ್ಲಿ. ಅದಂತಿಲ್ಲಿ ಹೃದಯ ಗ್ರಂಥಿ ನಾಶ ಆಗಬೇಕು. ಅದು ಗಂಟು ಅಂತಾನೆ, ಮನುಷ್ಯನ ಗಂಟು. ಬಟ್ಟೆ ಗಂಟನ್ನ ಬಿಚ್ಚಬಹುದು, ಹಗ್ಗಕ್ಕೆ ಬಿದ್ದ ಗಂಟು ಬಿಚ್ಚಬಹುದು, ಕೂದಲಿಗೆ ಬಿದ್ದ ಗಂಟು ಬಿಚ್ಚ ಕಷ್ಟ, ಕತ್ತರಿಸ್ಬೇಕದು. ಹಾಕಿ ನೋಡ್ರಿ ಕೂದಲಕ್ಕೆ, ಕತ್ತರಿಸಬೇಕದು. ಕೂದಲ ಆಕಾರ ಇಲ್ಲ, ಕೂದಲಕ್ಕೆ ಬಟ್ಟೆಗೆ ಆಕಾರ ಅದ, ಹಗ್ಗಕ್ಕೆ ಆಕಾರ ಅದ, ಕೂದಲಿಗೆ ಆಕಾರ ಅದ. ಆಕಾರ ವಸ್ತುವಿಗೆ ಗಂಟು ಹಾಕಿದ್ರೆ ಕೆಲವು ಬಿಚ್ಚಕ್ಕೆ ಬರೋದಿಲ್ಲ ಅಂದಾಗ ಮನಸ್ಸಿಗೆ ಆಕಾರ ಅದೇನು? ನಿರಾಕಾರವಾದ ಮನಸ್ಸಿನಲ್ಲಿ ಗಂಟು ಬಿದ್ದನ್ನು ನೋಡು. ಈ ಗಂಟು ಏನಾಗಬೇಕು ಅಂತಂದ್ರೆ ಸಿದ್ಧತೆ, ಅದು ನಾಶ ಆಗಬೇಕು. ನಾಶ ಆದಾಗ ಗಂಟಂತ ಯಾವ್ದು ಕನ್ಬೇಕು? ತೆನೆ ಮೇಲೆ ಏನೋ ಗಂಟಾದ, ಕಾಯಿಪಲ್ಲೆ ಮಾರಕ್ಕೆ ಬರ್ತಾರೆ, ತಲೆ ಮೇಲೆ ಗಂಟಾದಂದ್ರೆ ಆ ಗಂಟಿನೊಳಗೆ ಅನಂತ ರೀತಿ ತರಕಾರಿ ಅವಂತ ಅರ್ಥ ಮಾಡ್ತಾರಿಲ್ಲ. ಬದನೆಕಾಯಿ, ಬೆಂಡೆಕಾಯಿ, ಮೂಲಂಗಿ, ಎಲ್ಲ ಕೊತ್ತಂಬರಿ ಸಹಿತವಾಗಿ ಒಂದೆಲ್ಲ 5-6 ನಮೂನಿ ಸೇರಿ ಒಂದು ಗಂಟಾಗಿರ್ತದೆ. ಅದರಂತೆ ಇಲ್ಲಿ ಗಂಟೆ ಯಾವುದು? ಮನಸ್ಸಿನ ಗಂಟು ಅಂದ್ರೆ ದೇಹ, ಇಂದ್ರಿಯ, ಮನ, ಬುದ್ಧಿ, ಪ್ರಾಣಾದಿಗಳೇ ಗಂಟು. ಈ ಗಂಟು ಹೊತ್ತುಕೊಂಡು ತಿರುಗಾಡಕತ್ತ ಜೀವಾತ್ಮ. ಈ ಗಂಟು ಅಂದ್ರೆ ಏನು? ದೇಹ ನಾನು, ಪ್ರಾಣ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇವನು ಹೊತ್ತುಕೊಂಡು ತಿರುಗಾಡೋದು. ಇಲ್ಲಿ ಇವು ಆತ್ಮನಿಂದ ತಿಳಿಸ್ಕೊಂತವಿಲ್ಲ. ತಲೆ ಮೇಲೆ ಹೆಣ್ಣುಮಗಳು ಒತ್ತುಕೊಂಡಳ, ಆ ಗಂಟಿನಾಗ ಏನಾವಂತ ಆಕೆ ಗೊತ್ತದಿಲ್ಲ. ನಿನಗೆ ಗೊತ್ತಿರಬೇಡ, ನಮ್ಗೆ ಗೊತ್ತಿರೋ ಕೇಳ್ತೀವಿ, ಏನೇನಾವ ಅಂತ ಕೇಳ್ತೀವಿಲ್ಲ. ಆಕಿನ ಗಂಟಿನಾಗ ಏನಾವ ನಮ್ಗೆ ಗೊತ್ತಿದ್ರೆ ಏನೇನಾವಂತ ಯಾಕೆ ಕೇಳ್ತಿದ್ವಿ? ಯಾರು ಒತ್ಕೊಂಡಾರ ಅವ್ರಿಗೆ ಮಾತ್ರ ಗೊತ್ತದ ನನ್ನ ತಲೆ ಮೇಲೆ ಏನೇನು ಗಂಟಾಯವ ಅಂತ, ಏನೇನು ಬಸ್ತ. ಅದರಂತೆ ಇಲ್ಲಿ ಕೂಡ ಯಾರ್ಯಾರಿಗೆ ಏನೇನು ಒತ್ಕೊಂಡು ಅವ್ರಿಗೆ ಗೊತ್ತಾದ ನೋಡಿ, ಅದರಿಂದ ನಮಗೆ ಭಾರ ಆಗ್ಯದಂತ. ಹೌದಾ ಇಲ್ಲ? ಹಾಗಾಗಿ ಪ್ರಾಣಮನ ಬುದ್ಧಾದಿಗಳು ಏನುಂಟು ಇವು ಆತ್ಮನಿಂದ ತಿಳಿಸಂತವಿಲ್ಲ. ನಿನ್ನ ಮನಸ್ಸಿನಾಗ ಏನ ಅಂತ ನೀ ಹೇಳ್ತಿಲ್ಲ,
ಆದರೆ ನಿನ್ನ ಮನಸ್ಸಿನಾಗ ಏನಾದಂತ ನಾ ಹೇಳಕ್ ಬರಂಗಿಲ್ಲ. ನಿನ್ನ ಮನಸ್ಸಿನ ಗಂಟಿನಾಗ ಏನಾದ ನಿನಗೆ ಗೊತ್ತು, ನನ್ನ ಮನಸ್ಸಿನ ಗಂಟಿನಾಗ ಏನದ ನನಗೆ ಗೊತ್ತು. ಜಗತ್ತಿನ ಎಲ್ಲರೂ ಗಂಟು ಹೊತ್ಕೊಂಡವ್ರೆ ಜ್ಞಾನಿಗಳನ್ನು ಬಿಟ್ರೆ. ಮತ್ತೆ ಯಾರ್ಯಾರು ಒಳಗೆ ಏನಾದಂತ ಹೆಂಗೆ ಹೇಳಿದ್ ಇಲ್ಲೇ ಗಂಟೆ ಪುಟ್ಟ ಗಂಟಿನಾಗ ಕಾಣ್ತದ ತಲೆ ಮ್ಯಾಗ ಒಟ್ಟು ನೋಡಿದ್ದು ಅಲ್ಲೇ ಏನಾವಂತ ಕೇಳ್ತೀವಿ ನಾವು, ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ. ಮತ್ತೆ ಯಾರ್ಯಾರ ಮನುಷ್ಯನಾಗ ಏನೇನು ಅವಂತ ಹೆಂಗೆ ಹೇಳ್ತಾರಪ್ಪ? ನಮ್ಮನ್ನು ನಾವು ಹೇಳ್ಕೋಬಹುದು, ನಮ್ಮನ್ನು ನಾವು ಹೇಳ್ಬೋದು. ನಿಮ್ಮದು ಹೇಳಕ್ಕೆ ನನಗೆ ಬರಂಗಿಲ್ಲ, ನಂದು ಹೇಳಕ್ಕೆ ನಿಮ್ಗೆ ಬರಂಗಿಲ್ಲ. ಹೀಗೆ ಅದರಿಂದ ನೀನು ತಿಳಿಯುವುದರಿಂದ ಏನಾದಿ ದೃಕ್ರೂಪನಾಗಿರುವಿ. ದೃಕ್ ಅಂದರೆ ದೃಶ್ಯವಾದವನಲ್ಲ, ದೃಕ್ ಅಂದರೆ ತಿಳಿಯುವವನು. ಏನು ತಿಳಿತಿದ್ದಿ? ದೃಶ್ಯವನ್ನೇ ತಿಳಿತಿದ್ದೆ ಅಷ್ಟೆ. ಯಾವುದು ಕಾಣ್ತದ ಎಲ್ಲವನ್ನು ನೀನು ತಿಳಿತಿದ್ದಿ. ಕಿವಿಯಿಂದ ಕೇಳೋದು ನೀನು ತಿಳಿತಿದ್ದಿ, ಕಣ್ಣಿಂದ ನೋಡೋದು ನೀನು ತಿಳಿತಿದ್ದಿ, ಕಾಲಿಂದ ನಡೆಯೋದನ್ನು ನೀನೇ ತಿಳಿತಿದ್ದಿ. ಈ ರೀತಿ ಎಲ್ಲವೂ ನೀನೇ ತಿಳಿತಿದ್ದಿ ಅಂದ ಮೇಲೆ ತಾದಾತ್ಮ ಬುದ್ಧಿಯನ್ನು ಮಾಡಿರುವ ಅಹಂಕಾರವೇ ಹೃದಯ ಗ್ರಂಥಿ. ಅಹಂಕಾರನೇ ಹೃದಯ ಗ್ರಂಥಿ. ನೋಡಿದ್ರು ಅದು ನಾನು ಅಂತ, ಇನ್ನೊಬ್ಬರಿಗೆ ಹೇಳಿದ್ದನ್ನು ಮಾಡಿ ನಾನೇ ಮಾಡ್ತಾನಂತ ಹಿಂದೆ ಹೋಗಿ ಪ್ರಮಾಣ. ಅರಸನಲ್ಲಿ ಪ್ರಧಾನಿ ಇದ್ದಂಗಂತ. ರಾಜನ ಆಜ್ಞೆಯಿಂದ ನೆರವೇರಿಸ್ಬೇಕಲ್ಲ, ರಾಜ ಆಜ್ಞೆಯನ್ನು ಪಾಲನೆ ಮಾಡಿ ಪ್ರಜೆಗಳಿಗೆ ತಾನು ಆಜ್ಞೆ ಮಾಡ್ತಾನೆ. ಸ್ವಂತ ಆಜ್ಞೆನೇ ಒಂದು. ರಾಜ ಹೇಳಿದ್ದೇ ಪ್ರಧಾನಿ, ಅವನು ಎಲ್ಲ ಪ್ರಜೆಗಳ ಮೇಲೆ ಅನ್ವಯ ಮಾಡ್ತಾನೆ. ಅದರಂತೆ ಇಲ್ಲಿ ಶ್ರುತಿ ಏನು ಹೇಳ್ತದೆ ಅಂದರೆ, ಬಿದ್ಧತೆ ಹೃದಯ ಗ್ರಂಥಿ ಚಿದ್ದಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಶ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಇಲ್ಲೊಂದು ಅದ್ಭುತವಾದ ಶ್ಲೋಕನ ಹೇಳ್ತಾರೆ. ಕಾರ್ಯಕಾರಣ ಪ್ರಪಂಚಕ್ಕೆ ಅಧಿಷ್ಠಾನವಾದದ್ದು ಯಾವುದು ಅಂದರೆ ಬ್ರಹ್ಮ. ಹೌದಿಲ್ಲ? ಕಾರ್ಯ ಮತ್ತು ಕಾರಣಕ್ಕೆ ಅಧಿಷ್ಠಾನ ಅಂದರೆ ಆಧಾರ ಅಂದರೆ ಒಂದೇ. ಅದಕ್ಕೆ ಕಾರಣವಾದದ್ದು ಮನೆ ಕಟ್ಟಕ್ಕ ಮಠ ಕಟ್ಟಕ್ಕ ಆಧಾರವಾದದ್ದು ಯಾವುದು ಬೈಲಲ್ಲ. ಅದರಂತೆ ಈ ಕಾರ್ಯಕಾರಣದಿಂದ ಜಗತ್ತು ಏನು ತೋರ್ತದ, ಈ ಪ್ರಪಂಚಕ್ಕೆ ಕಾರಣವಾದದ್ದೇ ಬ್ರಹ್ಮ. ಅದಕ್ಕೆ ಚೈತನ್ಯ ಅಂತೀವಿ. ಅದೇ ನಾನಿರುವೆನೆಂಬ ಸ್ವಸ್ವರೂಪ ನಿಶ್ಚಯ ಜ್ಞಾನವು ಪ್ರಾಪ್ತಿಯಾದರೆ ಏನಾಗ್ತದ ಅಂದರೆ ಸರ್ವ ಸಂಶಯ ಕ್ಷೀಯಂತೆ ಅಂದರು. ಸರ್ವ ಅಂದರೆ ಎಲ್ಲ, ದೇವರು ದೊಡ್ಡವನು, ನಾನು ಸಣ್ಣವನು, ಜೀವ ಬೇರೆ, ಜಗತ್ತು ಬೇರೆ, ಶಿವ ಬೇರೆ, ಜೀವ ಬೇರೆ, ನಾನು ಬೇರೆ, ನೀನು ಬೇರೆ ಅನ್ನುವಂಥ ಹಲವು ದೊಡ್ಡ ಸಂಶಯಗಳಾವಲ್ಲ. ಆ ಎಲ್ಲ ಸಂಶಯಗಳ ಅನ್ಯೋನ್ಯ ಅಧ್ಯಾಸ ರೂಪ ಹೃದಯ ಗ್ರಂಥಿ ನಾಶವಾಗುತ್ತದೆ. ಹೃದಯ ಗ್ರಂಥಿ ನಾಶ ಆಯಿತು ಅಂದ್ರೆ ಗಂಟಿನಾಗ ಏನಿಲ್ಲಂಗೆ ಆಯ್ತಲ್ಲ. ಅಲ್ಲೇನಾದನೀಗ ಏನಾದಮ್ಮ ಗಂಟಿನಾಗ ಏನಿಲ್ಲ. ಆವಾಗ ಆ ಒಂದು ಇದ್ದುವ ಆ ಒಂದು ಈಗಿಲ್ಲ ಇಲ್ಲ ಅಂತ ಹೇಳಕ್ಕೆ. ಆವಾಗ ತತ್ವಂ ಅಸಿ ಎಂಬ ಪದಗಳ ಸಂಶಯಗಳು ಸಂಪೂರ್ಣವಾಗಿ ನಾಶ ಆಗ್ತವ. ಪರಮಾತ್ಮ, ಜೀವಾತ್ಮ ಇವೇನ ತತ್ ತ್ವಂ ಅಸಿ ಅಹಂ ಬ್ರಹ್ಮ ಅಸ್ಮಿ ಇವೆಲ್ಲ ಮಹಾವಾಕ್ಯಗಳ ಸಂಶಯ ನಾಶ ಆತವಂದ್ರು. ಮಹಾವಾಕ್ಯ ಸಂಶಯ ನಾಶ ಆಗ್ಲಾರ್ದ ಸಾಮಾನ್ಯ ವಾಕ್ಯ ಸಂಶಯ ಹೋದರೆ ಮತ್ತೆ ಅಜ್ಞಾನ ಉತ್ಪತ್ತಿ ಆಗ್ತದೆ ನೋಡ್ರಿ. ಬೇರೆವು ಅವುಗಳಿಗೆ ಕಿತ್ತು ಹೋಗ್ಬೇಕಿಲ್ಲಿ ಮೊದಲು. ಆ ಕಿತ್ತಬೇಕಾದ್ರೆ ಏನು ಮಾಡಬೇಕು? ಅಲ್ಲೇ ಹೋಗ್ಬೇಕು. ನಾಮರೂಪ ಮಿಥ್ಯೆ
ಅಸ್ತಿ ಭಾತಿ ಪ್ರಿಯ ಸತ್ಯ. ದೇಹ ಸುಳ್ಳಾದ ನಾನು ಸತ್ತೀನಿ, ದೇಹ ಸಾಯ್ತದ ನಾನು ಸಾಯುವುದಿಲ್ಲ, ದೇಹ ಬೆಳಿತದ ನಾನು ಬೆಳೆಯಂಗಿಲ್ಲ, ದೇಹ ಇರ್ತದ ಹೋಗ್ತದ, ನಾನು ಹೋಗೋನಲ್ಲ ಇರೋನಲ್ಲ, ಸದಾ ಕಾಲ ಬೈಲಿನಂತೆ ಇರೋರಂತ ನಿಶ್ಚಯ ಮಾಡಿಕೊಂಡಾಗ ಸಂಚಿತ ಆಗಾಮಿ ಕರ್ಮಗಳು ನಾಶವಾಗುತ್ತವೆ. ಏನು ನಾಶ ಆಗ್ತವ? ಸಂಚಿತ ಅಂದರೆ ಹಿಂದಿಂದು, ಆಗಾಮಿ ಅಂದರೆ ಮುಂದಿಂದು. ಇನ್ನು ಏನಾದ ಪ್ರಾರಬ್ಧ ಅದು ಉಳದೇ ಬಿಟ್ಟ ನಾಶ ಆಗ್ತಾವಂತ ಅರ್ಥ ಮಾಡಿಕರಿ. ಇಲ್ಲಿ ಪ್ರಾರಬ್ಧದಲ್ಲಿ ಇದು ಬಿಟ್ಟೆ ಹಿಂದಿಂದು ನಾಶವಾಗ್ಯದ, ಮುಂದಿಂದು ನಾಶ ಆಗ್ಯದ, ಸದ್ಯದ್ದು ಉಳ್ಕೊಂಡದ. ಇದು ಯಾವಾಗ ನಾಶ ಆಗತ್ರಿ? ಪ್ರಾರಬ್ಧ ಯಾವಾಗ ಮುಗಿತದ ಅವತ್ತು ನಾಶ ಆಗ್ತದ. ಅಲ್ಲಿವರೆಗೂ ನಾಶ ಆಗೋದಿಲ್ಲ. ಇವು ಮೂರು ಯಾವಾಗ ನಾಶ ಆಗ್ತದ ಆವಾಗ ದೋಷರಹಿತನಾದ ಬ್ರಹ್ಮನೀನಾತಿದ್ದಿ, ಆವಾಗ ಬ್ರಹ್ಮ ಆಗೋದು. ಹೀಗೆ ಆ ಕರ್ಮದಿಂದ ಯಾಕೆ ಬದುಕಿದ ಶರೀರ ಅಂದರೆ ಪ್ರಾರಬ್ಧ ಕರ್ಮದಿಂದ ಬದುಕಿರ್ತವೆ ಜ್ಞಾನಿಗಳು. ಇಲ್ಲಾಂದ್ರೆ ಎಂದ ಕಿತ್ತೆ ಹೋಗ್ಬೇಕವು. ನಾವು ಕರ್ಮ ಅವಲ್ಲ ಮಾಡಿದವು. ನಮ್ಮನೆ ನೋಟಿಸ್ ಯಾಕೆ ಬರ್ತದ್ರಿ ಅಂದರೆ ಸಾಲ ಅದ, ಬ್ಯಾಂಕಿನಿಂದ ನೋಟಿಸ್ ಬರ್ತಾವ. ನೀ ಸಾಲನೇ ಇಲ್ಲ ಅದ್ರಾಗ ಬ್ಯಾಂಕಿನಾಗೆ ಜಮಾನೇ ಇಲ್ಲ ಅಂದರೆ ಜಮಾ ಇದ್ದಿದ್ದು ಮುಗಿತದ ಅಂತನೂ ನೋಟಿಸ್ ಬರಂಗಿಲ್ಲ, ಸಾಲ ಕಟ್ಬೇಕಂತನೂ ಬರಂಗಿಲ್ಲ. ಎರಡಕ್ಕೂ ಒಂದಿದ್ರೆ ಇಟ್ಟದಕ್ಕೂ ನಿಮ್ಮದು ಮುಗಿತು ನೋಡ್ರಿ ಅಂತ ಅವ್ರು ಹೇಳ್ತಾರೆ ಬ್ಯಾಂಕ್ನವ್ರು. ಅದು ಬಂದು ನೋಡ್ಕೊಂಡು ತಗೊಂಡೋಗ್ರಂತ. ಇಟ್ಟಿದ್ರೆ ತಗೊಂಡೋಗ್ರಂತಾರ, ಕೊಟ್ಟಿದ್ರೆ ಕಟ್ಟೋಗ್ರಂತಾರ. ಹೌದಿಲ್ಲ? ಎಲ್ಲಿತನ ಅಂದರೆ ನೀ ಇಟ್ರೂ ತಗತನ ಬರದ ನೋಟಿಸು, ತಗೊಂಡದ ಕಟ್ಟತನ ಬರದ ನೋಟಿಸು. ಯಾವಾಗ ಕ್ಲಿಯರ್ ಆಗ್ತಿಲ್ಲ ಬ್ಯಾಂಕಿನ ಮುಂದೆ ನೀನೇ ತಿರುಗಾಡೋ, ನಿನ್ನ ಮಾತಾಡ್ಸಂಗಿಲ್ಲ ಅವರು. ಯಾಕಂತ ಕೇಳಂಗಿಲ್ಲ. ಯಾಕೆ? ನಿನಗೆ ಅವ್ರಿಗೆ ಬ್ಯಾಂಕಿಗೆ ಸಂಬಂಧ ಇಲ್ಲ ಅಂತೀಗ. ಹೌದಿಲ್ಲ? ಅದರಂತೆ ಜೀವಿಸಿಕೊಂಡಿದ್ದರು ಅವನಿಗೆ ಏನಂತ ಹೇಳಬೇಕು? ಜೀವನ್ಮುಕ್ತರು ಅಂತ ಕರಿಬೇಕು. ಆತಗೆ ಜೀವನ್ಮುಕ್ತ, ಜೀವಾದ ಮುಕ್ತ ಆಗಿರ್ತಾನ. ಹೀಗೆಂದು ಶ್ರುತಿ ಹೇಳುತ್ತದೆ. ಯಾರು ಹೇಳಿದ್ರೆ ಮಾತು? ವೇದದಲ್ಲಿ ಪರಮಾತ್ಮ ಹೇಳ್ತದಂತ ಹೇಳಿದ ನೋಡ್ರಿ. ಇದೇ ಶ್ರುತಿ ಅರ್ಥವನ್ನ ಮತ್ತೆ ಮುಂದೆ ಹೇಳ್ತಾರೆ. ಹೇಗೆಂದರೆ ಸಮಯ ಆಗ್ಯದ, ಸ್ವಲ್ಪ ಹೇಳ್ರಿ. ಇದು ಹಳೆ ಗ್ರಂಥಗಳಲ್ಲಿ ಈ ಒಂದು ಸೂತ್ರ ಏನದ, ಈ ಸೂತ್ರದಲ್ಲಿ ಒಂದು ನುಡಿ ಪ್ರಿಂಟು ಹೋಗ್ಯದ ನೋಡ್ರಿ. 17 ನುಡಿ ಪ್ರಿಂಟ್ ಇಲ್ಲ, 16 ಪ್ರಿಂಟ್ ಅದ. ನಾವು ಭಾಳ ಸಲ ಇದನ್ನ ಎಚ್ಚರ ಮಾಡ್ತೀವಿ. 17 ಇಲ್ಲ, 17 ಇಲ್ಲಿ ನಾವು ಬರೋದಿವಿ ಅದ್ರಾಗ. ಮತ್ತೆ ನೋಡಿ, ಅವ್ರು ಹೊಸ ಪ್ರಿಂಟ್ ಮಾಡುವಾಗ ನೆನಪು ಮಾಡಿದ್ವಿ. ಒಂದು ನುಡಿ ಹೋದ್ ನೋಡ್ರಿ, ನಮ್ಮ ಗುರುಗಳು ಹೇಳಿದ್ರು ಇಂಥ ನುಡಿ ಅಂತಲೂ ಬರ್ಕೊಟ್ಟಿದ್ದೀವಿ. ಪಾಪ ಅವರು ಗದ್ದಲ ಕೂಡ ಮರ್ತಾರಂತ ಅನ್ನಿಸ್ತದ. ಈಗ ಈ ದಿನದ ಮಂಗಲ ಕಾರ್ಯವನ್ನು, ಮಂಗಲ ಗೀತೆಯನ್ನು ನಮ್ಮ ವೇದಾಂತ ಬೆಳಗದ ಶಿಷ್ಯ ವರ್ಗದಲ್ಲಿ ಒಬ್ಬರಾದಂಥ ಶ್ರೀಮತಿ ಮಧು ಶ್ರೀ ಸರಿಕಾರ್ ಅವರು ಮಂಗಲ ಗೀತೆಯನ್ನು ಹಾಡಿದ ನಂತರ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಧನ್ಯರಾಗೋಣ. ಪ್ರಾರಂಭ ಮಾಡ್ತಾಯಿ. ನಮಸ್ಕಾರ ನಮಸ್ಕಾರ. ಬೆಳಗುವೆನಾರುತಿಯ ಗುರುವರ ಬೆಳಗುವೆನಾರುತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿರಿ ಗುರುವರ ಅರ್ಥವ ಬೋಧಿಸಿರಿ. ಮೋಕ್ಷಾವಾಹನ ಶಂಕರ ನಾಮ ಉಚಾರವ
ಮಾಡಿಸಿದೆ ಗುರುವರ ಉದ್ಧಾರವ ಮಾಡಿಸಿದೆ ರಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಹರೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಧನ್ಯವಾದಗಳು ತಾಯಿ. ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ರವೀಂದ್ರ ಮಹಾರಾಜ್ ಕಿ